ಹಾಯ್ ವೆಲ್ಕಮ್ ಬ್ಯಾಕ್ ಟು ಶ್ರೀರಂಜು ಲಾಗ್ಸ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ನಮ್ಮ ಹಳ್ಳಿ ಸ್ಟೈಲ್ ನಾನು ಚಿಕನ್ ಸಾಂಬಾರನ್ನ ಮಾಡಿದ್ದೀನಿ. ಯಾಕೆ ಅಂತಂದರೆ ಇವತ್ತು ಅಪ್ಪ ಮತ್ತು ನನ್ನ ತಂಗಿ ಊರಿಂದ ಬಂದಿದ್ದರು. ಸೊ ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕಪ್ಪ ಅಂತಂದರೆ ನಾವು ಯಾವಾಗ್ಲೂ ಅಪ್ಪ ಅಮ್ಮನ ನೋಡೋಕ್ಕೆ ಇಲ್ಲಿಂದ ಊರಿಗೆ ಹೋಗ್ತೀವಿ, ಆದರೆ ಅಪ್ಪ ಅಮ್ಮ ನಮ್ಮನ್ನು ನೋಡೋಕ್ಕೆ ಅಂತ ಬರ್ತಾರಲ್ವ, ಅದು ನಮಗೆ ತುಂಬ ಅಂದರೆ ತುಂಬಾ ಸ್ಪೆಷಲ್ ಆಗಿರುತ್ತೆ. ಅದಕ್ಕೋಸ್ಕರ ತುಂಬ ಖುಷಿ ಆಗ್ತಾಯಿದೆ. ನಾವು ಈ ಮನೆಗೆ ಬಂದು ಸುಮಾರು 1 ವರ್ಷದ ಮೇಲೆ ಆಯಿತು. ವರ್ಷದ ಮೇಲೆ 2 ತಿಂಗಳು 3 ತಿಂಗಳು ಆಗ್ತಾ ಬಂತು. ಆವತ್ತಿನಿಂದ ಅಪ್ಪ ಬಂದೇ ಇಲ್ಲ. ಮತ್ತು ಅಮ್ಮ ಮತ್ತು ನನ್ನ ತಂಗಿ ಅವಾಗವಾಗ ಬರ್ತಾನೆ ಇರ್ತಾರೆ ಮಕ್ಳ ಜೊತೆ. ಅಪ್ಪ ಮಾತ್ರ ಬಂದೇ ಇರಲಿಲ್ಲ, ಎಷ್ಟು ಕರೆದ್ರೂ ಬಂದಿರಲಿಲ್ಲ. ಅದೇನೋ ಗಾಳಿ ಬೀಸ್ತಿದಂಗೆ ಅಪ್ಪ ಈ ಸತಿ ಬಂದುಬಿಟ್ರು. ನಮ್ಮನ್ನು ನೋಡೋಕ್ಕೆ ಅಂತ ಬಂದ್ರಲ್ವ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಾವು ತಿಂಗಳಲ್ಲಿ ಒಂದು ಸತಿನಾದರೂ ಹೋಗೇ ಹೋಗ್ತೀವಿ. ಆದರೆ ನಾವು ಹೋಗೋವಾಗ ಇರೋ ಖುಷಿ ನಮ್ಮ ಅಪ್ಪ ಅಮ್ಮ ಬಂದಾಗ ಎಷ್ಟು ಡಬ್ಬಲ್ ಆಗಿರುತ್ತೆ ಗೊತ್ತಾ ಅದು. ಯಾಕಂದರೆ ನಾವು ಹೋಗ್ತೀವಿ ರೆಗ್ಯುಲರಾಗಿ, ಆವಾಗಲೂ ಹೋಗ್ತಾನೆ ಇರ್ತೀವಿ. ಬಟ್ ಅಪ್ಪ ನಮ್ಮನ್ನು ನೋಡೋಕ್ಕೆ ಅಂತ ಬರ್ತಾರಲ್ವ, ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ. ಇನ್ನು ಅಪ್ಪ ಊರಿಂದ ನನಗೆ ಅಂತ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ, 2 ನೆಲ್ಲಿಕಾಯಿ, ಸ್ವಲ್ಪ ರಾಗಿ ಹಸಿಟ್ಟು ಖಾಲಿಯಾಗಿತ್ತು ಕಣ್ರಿ ಮನೇಲಿ. ಹಾಗಾಗಿ ಅಮ್ಮ ಅದನ್ನು ಕೊಟ್ಟು ಕಳಿಸ್ಬಿಟ್ಟಿದೆ. ಇನ್ನು ಅಪ್ಪಂಗೆ ನುಗ್ಗೆ ಸೊಪ್ಪು ಅಂದರೆ ತುಂಬಾ ಇಷ್ಟ. ಹಂಗಾಗಿ ಅದಕ್ಕೆ ಸೊಪ್ಪು ಸಾರು ಮಾಡೋಣ ಅಂತ ಅಂದ್ಕೊಂಡು ನುಗ್ಗೆ ಸೊಪ್ಪನ್ನು ಸೋಸ್ತಾ ಇದ್ದೀವಿ. ಯಾಕಂದರೆ ಮಧ್ಯಾಹ್ನ ಬರೋವಾಗ ಬಸ್ ಹತ್ತೋವಾಗ ಒಂದು 10 ನಿಮಿಷ 1/4 ಗಂಟೆ ಮುಂಚಿತವಾಗಿ ಅಪ್ಪಾಜಿ ಸೊಪ್ಪು ಕಿತ್ಕೊಂಬಂದಿದ್ರಂತೆ. ಫ್ರೆಶ್ ಆಗಿತ್ತಲ್ವ ನಿಜವಾಗ್ಲೂ ನುಗ್ಗೆ ಸೊಪ್ಪು. ಆವಾಗ ತಂದುಬಿಟ್ಟು ಸೋಸಿ ನಾವು ಮಾಡಿದ್ರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲಿ ಈಗ ಹಸಿ ಸೀಸನ್ ಆಗಿರೋದ್ರಿಂದ ಹಸಿ ಕಳೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ನನ್ನ ತಂಗಿ ಸ್ವಲ್ಪ ಸೊಪ್ಪೆಲ್ಲ ಸೋಸಿಟ್ಬಿಟ್ಟು ತೊಗರಿ ಕಾಳಿತ್ತು ಅದನ್ನು ಸಹ ಸೋಸ್ತಾ ಇದ್ದಾಳೆ. ಇನ್ನು ನಾನು ಬರೋವಾಗ ಸ್ವಲ್ಪ ತರಕಾರಿ ತೊಗೊಬಂದಿದ್ದೆ ಅಂತ ಹೇಳಿದೆ ಅಲ್ವಾ, ಹಾಗಾಗಿ ತರಕಾರಿನೆಲ್ಲ ಸ್ಟೋರ್ ಮಾಡ್ತಾ ಇದ್ದೀನಿ. ತರಕಾರಿನಲ್ಲೂ ನಾನು ಯಾವಾಗಲೂ ತಂದ ತಕ್ಷಣವೇ ನೀಟಾಗಿ ತೊಳೆದ್ಬಿಟ್ಟು ಒಂದು ಅರ್ಧ ಗಂಟೆ ಡ್ರೈ ಆಗೋದಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಒರೆಸ್ಬಿಟ್ಟು ಇಡ್ತೀನಿ. ಯಾಕಂತಂದರೆ ನಾವು ಅಡುಗೆ ಮಾಡೋ ಅರ್ಜೆಂಟಲ್ಲಿ ಕೆಲವೊಂದು ಟೈಮು ನಾವು ಬೇಗ ಬೇಗ ಕೆಲಸ ಮಾಡೋದಕ್ಕಾಗಲ್ಲ, ಟೈಮ್ ಆಗಿರುತ್ತೆ. ಅಂಥ ಟೈಮಲ್ಲಿ ನಾವು ಇವಾಗಲೇ ತೊಳೆದ್ಬಿಟ್ಟು ನೀಟಾಗಿ ಇಟ್ಕೊಂಡ್ರೆ ಆ ಟೈಮಲ್ಲಿ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಫ್ರೆಶ್ ಆಗಿರುತ್ತೆ ತರಕಾರಿ ಯಾವಾಗಲೂ ಅಂತೇಳಿ ನಾನು ಮನೆಗೆ ತಂದ ತಕ್ಷಣ ಎಲ್ಲ ತೊಳೆದಿದ್ದೆ. ಇನ್ನು ಇವತ್ತು ಟೈಮ್ ಆಗಿತ್ತು, ಹಂಗಾಗಿ ನಮ್ಮ ಮನೆಯವರು ಚಿಕನ್ ಸಾಂಬಾರು ಮಾಡು, ನಮ್ಮ ಮಾಮ ಅಪರೂಪಕ್ಕೆ ಬಂದಿದ್ದಾರೆ, ನೀನು ಯಾವಾಗಲೂ ಸೊಪ್ಪಿನ ಸಾರು ಅನ್ಬೇಡ ಅಂತ ಹೇಳ್ಬಿಟ್ಟು ಬೈದು, ಅದೇನು ಮಾಡಬೇಡ ನಾಳೆ ಬೆಳಿಗ್ಗೆ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಹೋಗಿ ಚಿಕನ್ ತೊಗೊಬಂದಿದ್ರು. ನಿಜವಾಗ್ಲೂ ಎಷ್ಟು ಟೈಮ್ ವೇಸ್ಟ್ ಆಯಿತು ಗೊತ್ತಾ. ಇವತ್ತು ಕಾಳು ಸುಲಿದು ಮತ್ತು ಸೊಪ್ಪನ್ನೆಲ್ಲ ಸೋಸೋಕ್ಕೆ ನಮಗೇನಿಲ್ಲ ಅಂದ್ರೆ 1 ಅವರ್ ಹಿಡಿತು, ಅದು ಗೊತ್ತಾ. ಅದಕ್ಕೆ ತುಂಬ ಬೇಜಾರಾಗ್ತಾಯಿತ್ತು. ನೀವು ಈಗ ಈ ಮೂಮೆಂಟಲ್ಲಿ ಈ ಥರ ಮಾಡಿದ್ರೆ ಹೇಗ್ರಿ ಅಂತ ಅಂದ್ಬಿಟ್ಟು, ಕೆಲ್ಸಕ್ಕೆ ಬೇರೆ ಹೋಗಿ ತುಂಬ ಸುಸ್ತಾಗಿಬಿಟ್ಟಿತ್ತು ಕಣ್ರಿ. ಹಾಗಾಗಿ ಸಂಜೆ ಲೇಟಾಗಿ ಬೇರೆ ತರಕಾರಿ ಬೇರೆ ತೊಗೊಬಂದೆ. ತರಕಾರಿನೂ ವಾಶ್ ಮಾಡೋಕ್ಕಾಗಿಲ್ಲ, ಎಲ್ಲ ಕೆಲಸ ಪೆಂಡಿಂಗಲ್ಲಿ ಇಟ್ಟೆ ಅಂತ ಹೇಳ್ಬಿಟ್ಟು ಬೈದು ಚಿಕನ್ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ಳೋಣ ಅಂತ ಏನೇನು ತಂದಿದ್ದಾರೆ, ಚೆನ್ನಾಗಿ ಕಟ್ ಮಾಡಿದ್ದಾರೆ, ಚಿಕ್ಕದಾಗಿ ಕಟ್ ಮಾಡಿದ್ದಾರೆ ಇಲ್ವ ಅಂತ ಎಲ್ಲ ನೋಡ್ಕೋತಾ ಇದ್ದೀನಿ. ಫಾರಮ್ ಕೋಳಿ ತೊಗೊಬಂದಿದ್ರು ನಮ್ಮ ಮನೇಲಿ. ಅಪ್ಪಂಗೆ ಫಾರಮ್ ಕೋಳಿ ಅಂದರೆ ಇಷ್ಟ, ಬೈಲರೆಲ್ಲ ತಿನ್ನಲ್ಲ. ಇದೂ ಅಷ್ಟೇ, ಅವರೇನೋ ಪೀಸೆಲ್ಲ ಏನೂ ತಿನ್ನೋಕೆ ಹೋಗಲ್ಲ. ಸಿಂಪಲ್ಲಾಗಿ ಹುಳಿ ಸಾಂಬಾರಲ್ಲೇ ಊಟ ಮಾಡ್ತಾರಷ್ಟೇ ಅಪ್ಪಾಜಿ. ಇನ್ನು ನಾನು ಸಾಂಬಾರು ಮಾಡಲಿಕ್ಕೆ ನಾನು ಸಿಂಪಲ್ಲಾಗಿ ನಮ್ಮ ಊರಲ್ಲಿ ನಾವು ಹೇಗೆ ಸಾಂಬಾರು ಮಾಡ್ಕೋತೀವಿ ಅದೇ ರೀತಿ ಸಾಂಬಾರು ಮಾಡೋಣ. ಅಪ್ಪಂಗೆ ಅದೇ ರೀತಿ ಮಾಡಿದ್ರೆ ಇಷ್ಟ. ಬೆಂಗಳೂರಲ್ಲಿ ನಾವು ಆ ಮಸಾಲೆ ಈ ಮಸಾಲೆ ಎಲ್ಲ ಹಾಕಿ ಮಾಡ್ತೀವಲ್ಲ, ಅದು ಇಷ್ಟ ಆಗಲ್ಲ ಅಪ್ಪಾಜಿಗೆ. ಯಾಕಂತಂದರೆ ನೀವು ಆ ಮಸಾಲೆ ಹಾಕಿ ಎಲ್ಲ ಮಾಡ್ತೀರ, ನನಗೆ ಊಟ ಮಾಡೋಕ್ಕಾಗಲ್ಲ. ನಮ್ಮ ಮನೇಲಿ ನಾವು ಮಾಮೂಲಿ ರೆಗ್ಯುಲರಾಗಿ ಹೇಗೆ ಮಾಡ್ತೀವೋ ಆ ರೀತಿ ಮಾಡಮ್ಮ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ನಮ್ಮ ಶಿರಾ ಸೈಡು ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಯಾವ ರೀತಿ ನಾವು ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಮಾಮೂಲಿಯಾಗಿ ನಾವು ಮೇನು ಒಂದು 2ರಿಂದ 3 ಗೆಡ್ಡೆಯಷ್ಟು ನಾವು ಬೆಳ್ಳುಳ್ಳಿನ ತೊಗೋಬೇಕಾಗುತ್ತೆ. ಇದು ಮೇನ್ ಬೇಕಾಗಿರೋದೇ ಬೆಳ್ಳುಳ್ಳಿ, ಶುಂಠಿ ಮತ್ತು ಒಂದು 4ರಿಂದ 5 ಹಸಿಮೆಣಸಿಕಾಯಿ, ಇನ್ನು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನಿಲ್ಲಿ ಎಲ್ಲನೂ ಹಾಕಿದ್ದೀನಿ. ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ಜಾರಿಗೆ ನಾನು ಏನೇನು ಹಾಕ್ಕೋಬೇಕಪ್ಪ ಅಂತ ಅಂದರೆ, ಒಂದು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ನಾನು. ನೋಡಿ ಇಲ್ಲಿ ಟೊಮೊಟೊ ಹಣ್ಣು ಮತ್ತು ಮನೆಯಲ್ಲಿ ಮಾಡಿರೋಂಥ ಸಾಂಬಾರು ಪೌಡ್ರನ್ನೆಲ್ಲ ತೊಗೊಂಡಿದ್ದೀನಿ. ನಾನು ಒಂದು ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಮೇಯ್ನು ಚಿಕನ್ ಸಾಂಬಾರು ಟೇಸ್ಟ್ ಬರಬೇಕು ಅಂತಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದರಿಂದನೇ ತುಂಬ ಟೇಸ್ಟಾಗಿ ಬರೋದು ಸಾಂಬಾರು. ಸೊ ಹಂಗಾಗಿ ಬೆಳ್ಳುಳ್ಳಿನ ಯಾವಾಗಲೂ ಒಂದು 3 ಗೆಡ್ಡೆ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಅಂದರೆ ನಿಮ್ಮ ಕ್ವಾಂಟಿಟಿ ಮೇಲೆ ತೊಗೋಬೇಕು. ಇನ್ನು ಈ ಜಾರಿಗೆ ನಾವು ಸ್ವಲ್ಪ ಕಾಯಿ ತುರಿ, ಟೊಮೊಟೊ, ಈರುಳ್ಳಿನ ಹಾಕ್ಕೊಂಡು, ಇನ್ನು ಮನೇಲೇ ಮಾಡಿರುವಂತಹ ಧನಿಯಾ ಪೌಡ್ರು ಮತ್ತು ನಮಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಂಡು ನಾವು ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ.
ನೋಡಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಕೆಲವರು ತರೆ ರುಬ್ತಾರೆ, ಕೆಲವರು ತುಂಬ ನುಣ್ಣಗೆ ರುಬ್ತಾರೆ. ಆ ಥರ ಮಾಡೋಕ್ಕೆ ಹೋಗಬಾರ್ದು. ಒಂದು ಮೀಡಿಯಮ್ಮಾಗಿ ತೀರಾ ಗಟ್ಟಿನೂ ಅಂದರೆ ತೀರಾ ತರಕು ಥರನೂ ಇರಬಾರ್ದು, ತೀರಾ ಸಾಫ್ಟೂ ಇರಬಾರ್ದು. ಸೊ ಒಂದು ಮೀಡಿಯಮ್ಮಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಈ ರೀತಿಯಾಗಿ ರುಬ್ಕೋಬೇಕಾಗುತ್ತೆ. ನೋಡಿ ನಾನೀಗ ಎರಡನ್ನೂ ಸಹ ರುಬ್ಕೊಂಡಿದ್ದೀನಿ. ಇನ್ನು ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ಬನ್ನಿ ನೋಡೋಣ. ಮೊದಲು ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದರಲ್ಲಿ ನೀರೇನಾದರೂ ಇದ್ದರೆ ಅದನ್ನು ಸ್ವಲ್ಪ ನೀರು ಪೂರ್ತಿ ಇಂಗೋ ತನಕ ಬಿಟ್ಟು ಆಮೇಲೆ ನಾವು ಎಣ್ಣೆನ ಹಾಕ್ಕೋಬೇಕಾಗುತ್ತೆ. ಎಣ್ಣೆ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೋತಾ ಇದ್ದೀನಿ, ಯಾಕಂತಂದರೆ ಚಿಕನ್ನಲ್ಲಿ ನೋಡಿದಾಗ ತುಂಬ ನೆನ ಇತ್ತು ಅಂತ ಅನಿಸ್ತು ನನಗೆ. ಸೊ ಹಂಗಾಗಿ ಅದರಲ್ಲಿ ಜಾಸ್ತಿ ಎಣ್ಣೆ ಬಿಟ್ಕೊಳ್ಳೋದ್ರಿಂದ ಸ್ವಲ್ಪ ಎಣ್ಣೆ ಕಡಿಮೆ ಮಾಡಬೇಕಾಗುತ್ತೆ. ಮತ್ತು ಎಣ್ಣೆ ತುಂಬ ಜಾಸ್ತಿ ಆಗುತ್ತೆ, ಅದು ಎಣ್ಣೆನ ಬಿಟ್ಕೊಳ್ಳುತ್ತೆ ಅಲ್ವ ಚರ್ಬಿ. ಹಂಗಾಗಿ ಸ್ವಲ್ಪ ಎಣ್ಣೆನ ಕಡಿಮೆ ಹಾಕ್ಕೊಂಡು ನಾನು ಎಣ್ಣೆ ಕಾದ ನಂತರ ನಾನು ಇಲ್ಲಿ ಚಿಕನ್ನ ಹಾಕ್ತಾಯಿದ್ದೀನಿ. ಚಿಕನ್ನ ಹಾಕ್ಬಿಟ್ಟು ಚೆನ್ನಾಗಿ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ಇನ್ನು ನಾವು ಚಿಕನ್ನ ಫ್ರೈ ಮಾಡುವಾಗಲೇ ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇದ್ರ ಜೊತೆಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತೀವಿ. ಯಾಕಂತಂದರೆ ನಾವು ಮಸಾಲೆ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅಂತಂದರೆ ಮುಂಚೆಲೇ ನಾವು ಸ್ವಲ್ಪ ಅರಿಶಿನ ಉಪ್ಪನ್ನು ಹಾಕ್ಬಿಟ್ಟು ಚಿಕನ್ಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ನೀರು ಬಿಟ್ಕೊಳ್ಳೋ ತನಕ ನಾವು ಚೆನ್ನಾಗಿ ಹುರ್ಕೊಂಡಾಗ ಅದು ಟೇಸ್ಟ್ ಎಲ್ಲ ಉಪ್ಪು ಎಲ್ಲ ಚೆನ್ನಾಗಿ ಇಳ್ಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮುಂಚಿತವಾಗಿ ನಾವು ಉಪ್ಪನ್ನು ಮತ್ತು ಅರಿಶಿನ ಹಾಕ್ತೀವಿ. ನಾವಿನ್ನೇನು ಆಗಲೇ ನಾವು ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪನ್ನು ಒಂದೆರಡು ಹಸಿಮೆಣ್ಸಿಕಾಯಿ ಹಾಕಿ ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಆ ಪೇಸ್ಟನ್ನು ಹಾಕಿ ನಾವೀಗ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ರೀತಿಯಾಗಿ ನಾವು ಮುಂಚೆಲೇ ಹಾಕಿ ಹುರ್ಕೊಳ್ಳೋದ್ರಿಂದ ಅದಕ್ಕೆ ಚೆನ್ನಾಗಿ ಚಿಕನ್ಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಳಿಯುತ್ತೆ. ಸೊ ಹಂಗಾಗಿ ಈ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಅದ್ರ ಜೊತೆ ಸ್ವಲ್ಪ ಚಿಕನ್ ಮಸಾಲನೂ ಹಾಕಿದ್ದೀನಿ, ಗರಂ ಮಸಾಲನೂ ಸಹ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊತೀನಿ ನಾನಿಲ್ಲಿ. ಚಿಕನ್ ಮಸಾಲ, ಗರಂ ಮಸಾಲ ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಿ ಅದು ಎಣ್ಣೆ ಅಂಶನೆಲ್ಲ ಬಿಡಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ಆನಂತರ ನಾವೇನು ರುಬ್ಬಿರೋ ಮಿಶ್ರಣ ಇದೆ ಆ ಮಿಶ್ರಣನ ನೋಡಿ ಈಗ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮೊಟ್ಟೆ ಯಾವಾಗ ಹಾಕಬೇಕು ಗೊತ್ತಾ, ನಾವು ಈಗ ಫಾರಮ್ ಕೋಳಿ ತಂದಾಗ ಮೊಟ್ಟೆ ಎಲ್ಲ ಇರುತ್ತಲ್ಲ, ಮೊಟ್ಟೆ ಚೀಲ, ಮೊಟ್ಟೆ ದೊಮ್ಮೆ ಅಂತ ಎಲ್ಲ ಬರುತ್ತೆ. ಸೊ ಅದನ್ನು ನಾವು ಯಾವಾಗಲೂ ಮುಂಚಿತವಾಗಲೇ ಹಾಕಬಾರ್ದು, ಮೊಟ್ಟೆ ಒಡೆಯುತ್ತೆ. ಮೊಟ್ಟೆ ಒಡೆದಾಗ ಏನಾಗುತ್ತೆ, ಸಾಂಬಾರು ಅಷ್ಟು ಟೇಸ್ಟ್ ಅನಿಸಲ್ಲ ಸ್ವಲ್ಪ. ಸೊ ಹಂಗಾಗಿ ಇನ್ನೇನು ಕುದಿಯುತ್ತೆ, ನಾವು ಕುಕ್ಕರ್ ಲಿಡ್ ಮುಚ್ತೀವಿ ಅನ್ನೋ ಸಮಯದಲ್ಲಿ ನಾವೀಗ ಈ ಟೈಮಲ್ಲಿ ನಾವು ಹಾಕಬೇಕಾಗುತ್ತೆ ಮೊಟ್ಟೆ ಅದನ್ನೆಲ್ಲನ. ನೋಡಿ ನಾನು ಈ ರೀತಿಯಾಗಿ ಸಾಂಬಾರು ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದಕ್ಕೆ ನನ್ನ ತಂಗಿ ಇದ್ದವಳು ಬೇಡ ಸಾಂಬಾರನ್ನೇ ಮಾಡು, ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದು. ಸೊ ಹಂಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ನಿಮ್ಮ ಕ್ವಾಂಟಿಟಿಗೆ ತಕ್ಕಂತೆ ನಿಮಗೆ ಗ್ರೇವಿ ಬೇಕು ಅಂತಂದರೆ ಗ್ರೇವಿ ರೂಪದಲ್ಲಾದರೂ ಮಾಡ್ಕೋಬೋದು. ಇಲ್ಲಾಂದರೆ ಸಾಂಬಾರು ಬೇಕು ಅಂತಂದರೆ ಈ ರೀತಿಯಾಗಿ ತುಂಬ ತೆಳು ಬೇಡ, ಚೆನ್ನಾಗಿರಲ್ಲ ಸಾಂಬಾರು, ಸ್ವಲ್ಪ ಗಟ್ಟಿಗೆ ಇರಬೇಕು. ಹಂಗಾಗಿ ಈ ರೀತಿಯಾಗಿ ನಾನು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಆಗಲೇ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದೆರಡು ವಿಶಿಲ್ ಕೂಗ್ಸೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಅಂದರೆ ಇದು ಚಿಕನ್ ಫಾರಮ್ ಅಲ್ವಾ, ಬೈಲರ್ ಆದರೆ ಒಂದೆರಡು ಕೂಗಿಗೆಲ್ಲ ಒಂದು ಕೂಗಿಗೆಲ್ಲ ಬೇಗ ಬೆಂದೋಗ್ಬಿಡುತ್ತೆ. ಸೊ ಹಂಗಾಗಿ ಇದು ಒಂದು 6ರಿಂದ 7 ಕೂಗಿಸೋಣ ಅಂತ ಅಂದ್ಬಿಟ್ಟು ಪಕ್ಕಕ್ಕಿಟ್ಟು ಅಷ್ಟರಲ್ಲಿ ಮುದ್ದೆ ಮಾಡ್ಕೊಳ್ಳೋಣ. ಟೈಮ್ ಆಗಿತ್ತು, ಆಲೇ 9:30 ಆಗಿತ್ತಲ್ವಾ. ತುಂಬ ಹೊಟ್ಟೆ ಹಶ್ವ ಮಾಡ್ಕೊಂಡಿದ್ದಾರೆ ಅಪ್ಪ ಅಂತ ಹೇಳ್ಬಿಟ್ಟು ಅವರಿಗೆ ಬೇಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮುದ್ದೆನ ಒಂದು ಸೈಡಲ್ಲಿ ಇಟ್ಟಿದ್ದೆ. ಮುದ್ದೆ ಆಗಿತ್ತು ನೋಡಿ. ನಾನು ಈ ರೀತಿಯಾಗಿ ಮುದ್ದೆನ ಮಾಡಿಕೊಂಡೆ. ನಮ್ಮ ಮನೇಲಿ ಚಿಕನ್ ಸಾಂಬಾರಿಗೆ ಮುದ್ದೆ ಅಂದರೆ ತುಂಬ ಇಷ್ಟಪಡ್ತಾರೆ. ನನಗೂ ಸಹ ಚಿಕನ್ ಸಾಂಬಾರಿಗೆ ಮುದ್ದೆ ಅಂದರೆ ತುಂಬಾ ಇಷ್ಟ. ಹಂಗಾಗಿ ಇವತ್ತು ಮುದ್ದೆನ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಹಳ್ಳಿ ಸೈಡಲ್ಲಿ ಒಂದಿಲ್ಲ ಅಂದರೂ ಸಹ ನಾವು ಅಡುಗೆ ಮಾಡಿದಾಗ ತುಂಬ ರುಚಿಯಾಗಿ ಸಾಂಬಾರಾಗುತ್ತೆ. ಅದೇ ನಾವು ಬೆಂಗಳೂರಲ್ಲಿ ಎಷ್ಟೊಂದು ಐಟಮ್ಗಳನ್ನೆಲ್ಲ ಹಾಕಿ ನಾನಾ ಥರ ವೆರೈಟಿ ರೆಸಿಪಿಗಳನ್ನೆಲ್ಲ ನಾವು ಮಾಡ್ತೀವಿ. ಬಟ್ ಆದರೂ ಆ ಟೇಸ್ಟ್ ಹಳ್ಳಿ ಸಿಗೋ ಟೇಸ್ಟು ಇಲ್ಲಿ ಸಿಗೋದೇ ಇಲ್ಲ. ಸೊ ಹಂಗಾಗಿ ಸಿಂಪಲ್ಲಾಗಿ ನಾನು ಮನೇಲಿ ಏನು ಸಿಗುತ್ತೋ ಆ ಐಟಮ್ನ ಹಾಕ್ಕೊಂಡು ನಾನು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಹಂಗಾಗಿ ನಾನು ಸೇಮ್ ಊರಲ್ಲಿ ಹೇಗೆ ಮಾಡ್ತೀನೋ ಈಗಲೂ ಅದೇ ಥರನೇ ಮಾಡಿದ್ದೀನಿ. ನೀವು ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಸಾಂಬಾರು ಆಗಿತ್ತು ನೋಡಿ, ಅದನ್ನು ಎಣ್ಣೆ ತುಂಬ ಅಂದರೆ ತುಂಬಾ ಕಡಿಮೆ ಹಾಕಿದ್ದೆ, ಆದರೂ ತುಂಬ ಎಣ್ಣೆ ಬಿಟ್ಕೊಂಡಿದೆ ಅನಿಸುತ್ತೆ. ಏನು ಎಣ್ಣೆ ಬಿಟ್ಕೊಂಡಿದೆ ನೋಡಿ. ತುಂಬ ಗಟ್ಟಿನೇ ಇದೆ, ತೀರೆ ಏನು ತೆಳ್ಳಗೇನಿಲ್ಲ ನೋಡಿ, ಗಟ್ಟಿಗೆ ಇದೆ ಅಡೆಯಲ್ಲಿ.
ತಳದಲ್ಲಿ ಫುಲ್ಲು ಗಟ್ಟಿ ಇದೆ, ಮೇಲೆ ಮಾತ್ರ ತುಂಬ ಎಣ್ಣೆ ಬಿಟ್ಕೊಂಡಿದೆ. ಸೊ ಹಂಗಾಗಿ ಅದಕ್ಕೆ ನೀವು ಯಾವಾಗಲೂ ಚಿಕನ್ ಸಾಂಬಾರು ಮಾಡೋವಾಗ ನೆನ ಇದ್ದರೆ ಸ್ವಲ್ಪ ಕಡಿಮೆನ ಎಣ್ಣೆನ ಹಾಕಿ, ನಂತರ ಜಾಸ್ತಿ ಎಣ್ಣೆ ಹಾಕ್ಬಿಡಿ. ಸ್ವಲ್ಪ ಜಾಸ್ತಿನೇ ಆಗಿದೆ. ಅಲ್ಲೂ ಹಾಕೋವಾಗ ಸ್ವಲ್ಪ ಅಂದ್ಕೊಂಡು ಹಾಕೋದೆ ನಾನು, ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ ಅಂತ. ಅದು ಜಾಸ್ತಿನೇ ಆಗಿಬಿಟ್ಟಿದೆ. ಸೊ ನೀವು ಅಷ್ಟೇ ನೋಡಿಕೊಂಡು ಎಣ್ಣೆನ ಹಾಕ್ಕೊಂಡು ಸಾಂಬಾರು ಮಾಡ್ಕೋಬೇಕಾಗುತ್ತೆ. ಸಾಂಬಾರಲ್ಲಿ ಜಾಸ್ತಿ ಎಣ್ಣೆ ಅನಿಸಿದ್ರೆ ಸ್ವಲ್ಪ ತಿನ್ನೋಕ್ಕೆ ಅಷ್ಟು ಸರಿ ಬರಲ್ಲ ಅನಿಸುತ್ತೆ. ಹಂಗಾಗಿ ಸ್ವಲ್ಪ ಯಾವಾಗಲೂ ಎಣ್ಣೆ ಕಡಿಮೆನೇ ಇರಬೇಕು ಸಾಂಬಾರಿಗೆ. ಇನ್ನು ಗ್ರೇವಿ ಅಂಥದ್ದೆಲ್ಲ ಆದರೆ ಎಣ್ಣೆ ಸ್ವಲ್ಪ ಇದ್ರೂ ನಡೆಯುತ್ತೆ. ಚಪಾತಿ ಪೂರಿ ಎಲ್ಲ ಮಾಡ್ಕೊಂಡು ತಿನ್ಬೋದು ಗ್ರೇವಿಗೆ. ಏಕೆ ನಾವು ಮುದ್ದೆಗೆ ಸಾಂಬಾರು ಮಾಡಿರೋದ್ರಿಂದ ಸ್ವಲ್ಪ ಎಣ್ಣೆ ಕಡಿಮೆನೇ ಇರಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೆಲ್ಲರೂ ಊಟ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ಒಂದು ಕಡೆ ಇಟ್ಕೊಂಡು ಊಟ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾಕಂತಂದರೆ ಅಪ್ಪ ತುಂಬ ದಿನಗಳಾಗಿತ್ತು, ಒಂದು ವರ್ಷದ ಮೇಲೇ ಆಗಿತ್ತು ಅಪ್ಪ ಬಂದುಬಿಟ್ಟು. ಸೊ ಇವತ್ತು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಖುಷಿ ಆಯಿತು. ಇನ್ನು ನಮ್ಮ ಮನೆಯವರೊಬ್ಬರು ಮಿಸ್ ಆಗಿದ್ದಾರೆ ಪಾಪ, ಅವರು ಕೆಲಸ ಇದೆ ಅಂತಂದ್ಬಿಟ್ಟು ಬೇಗನೆ ಹೋದರು. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.